ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಕಟ್ ವರ್ಕ್ ಆದಮೇಲೆ ಇದಕ್ಕೆ ಬೇಕು ಅಂದರೆ ಈ ಕಟ್ಟಾದ ಜಾಗದಲ್ಲಿ ನಾವು ಯಾವ ರೀತಿ ಬೇರೆ ಬೇರೆ ಕಲರ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಅಂದರೆ ಇಲ್ಲಿ ಬೇರೆ ಬೇರೆ ಬಟ್ಟೆನ ಯಾವ ರೀತಿ ಅಟ್ಯಾಚ್ ಮಾಡಿಕೊಂಡು ನಾವು ಬ್ಲೌಸ್ನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಿದ್ದೀನಿ. ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಯಾರ್ಯಾರು ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇದರಿಂದ ನಾನು ಹಾಕ್ತಿರುವ ಹೊಸ ವಿಡಿಯೋದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಈ ವರ್ಕ್ ಮಾಡೋಕ್ಕೆ ನಾನು ಈ ರೀತಿ ಪಿಂಕ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಯಾವ ಬೇಕಾದರೂ ಬಟ್ಟೆನ ತೊಗೋಬೋದು. ಅಂದರೆ ನೀವು ಯಾವ ಕಲರ್ ಇಲ್ಲಿ ಮಾಡ್ಕೋಬೇಕಂತಿದ್ರೋ, ಇಲ್ಲಿ ಗ್ರೀನು, ಪಿಂಕು ಈ ರೀತಿ, ಇಲ್ಲ ನೀವು ನೆಟ್ ಹಾಕ್ಕೋಬೇಕಂತಿದ್ರೆ ನಾನು ನೆಟ್ಟದ್ದು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಈಗ ಜಸ್ಟ್ ನೀವು ಇಲ್ಲಿ ಕಲರ್ ಬಟ್ಟೆನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೋದು ಅಂತ ಇದೊಂದು ಚಿಕ್ಕ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಈ ಥರ ಬಟ್ಟೆ, ಆಮೇಲೆ ಫ್ಯಾಬ್ರಿಕ್ ಗ್ಲೂ, ಆಮೇಲೆ ಕಟ್ಟರು, ಇಷ್ಟು ಸಾಕು ಇದಕ್ಕೆ. ಅಂದರೆ ನೀವು ಮೊದಲಿನ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸಿದ್ದೀನಲ್ಲ, ಇದು ಆದಮೇಲೆ ಇದಕ್ಕೆ ಬಟ್ಟೆನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಈ ರೀತಿ ಇದು ಎಷ್ಟು ಡಿಸೈನ್ ಇದೆಯಲ್ಲ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾನು ಇಟ್ಕೊಳ್ಳಿ. ನಾನು ಬಟ್ಟೆ ಸ್ವಲ್ಪ ಚಿಕ್ಕದು ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡ್ಮೇಲೆ ಇದನ್ನು ಈ ರೀತಿ ಕೆಳಗಡೆಯಿಂದ ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡಾಗ ನಿಮಗೆ ಕಲರಾಗಿ ಬರುತ್ತೆ. ನಿಮ್ಗೆ ಇಲ್ಲಿ ಗ್ರೀನ್ ಬೇಕು ಅಂದರೆ ಇಲ್ಲಿ ಎರಡಕ್ಕೂ ಗ್ರೀನ್ ಹಾಕ್ಕೊಂಡು ಇಲ್ಲಿ ಪಿಂಕ್ ಹಾಕ್ಕೋಬೋದು. ನಿಮ್ಗೆ ಯಾವ ಕಲರು ಬೇಕೋ ಆ ರೀತಿ ಇದನ್ನು ಮಾಡ್ಕೋಬೋದು. ಈಗ ನಾನು ಈ ಬಟ್ಟೆದು ಇದೆಲ್ಲ ಈ ಬಟ್ಟೆ ಸೈಡಲ್ಲಿ ಎಜ್ಜಲ್ಲೆಲ್ಲ ನಾನು ಈ ಫ್ಯಾಬ್ರಿಕ್ ಗ್ಲೂ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಮಧ್ಯೆಯಲ್ಲಿ ಹಾಕ್ಕೋಬೇಡಿ. ಅಂದರೆ ನೀವು ಬಟ್ಟೆ ಎಲ್ಲಿ ಮಾಡ್ಕೋತೀರೋ ಅಲ್ಲಿ ಈ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಳ್ಳಿ. ಈ ರೀತಿ ಸೈಡಲ್ಲೆಲ್ಲ ಹಾಕ್ಕೊಂಡು ಸ್ವಲ್ಪ ಕೈಯಿಂದ ರಬ್ ಮಾಡ್ಕೋಬೇಕು. ತುಂಬ ಥರ ಇದೆ, ನಿಮಗೆ ಆ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಕಟ್ ವರ್ಕ್ನ. ಅಂದರೆ ಬೇಸಿಕ್ಕಾಗಿ ಇದೇ ಸ್ಟಿಚ್ ಹಾಕೋದು ಮಾತ್ರ ಸ್ಟಿಚ್ಚು ಇದೇ ಸ್ಟಿಚ್ಚು. ಬಟ್ ನೀವು ಈ ಥರ ಪ್ಯಾಟರ್ನು ಅಂದರೆ ಕಟ್ ವರ್ಕಿಂದ ಬಟ್ಟೆನ ಹಚ್ಕೋಬೋದು. ಇಲ್ಲ ಅಂದರೆ ನೀವು ಇದನ್ನು ಈ ಗ್ಲೂ ಹಚ್ಕೊಂಡ್ರಲ್ಲ, ಈ ಗ್ಲೂನ ಹಚ್ಕೊಂಡಿದ್ದನ್ನು ನೀಟಾಗಿ ಇದ್ರ ಕೆಳಗಡೆ ಈ ರೀತಿ ಬರೋ ರೀತಿ ಗ್ಲೂ ಮಾತ್ರ ಸೈಡಲ್ಲಿ ಬರಬೇಕು. ಹಚ್ಕೊಂಡು ಇಲ್ಲೆಲ್ಲ ಈ ರೀತಿ ಇದು ಮಾಡ್ಕೊಂಡು, ತುಂಬ ಜಾಸ್ತಿ ಆದರೆ ಈ ರೀತಿ ವೈಟ್ ಕಾಣಿಸುತ್ತೆ. ಬಟ್ ಅದು ಒಣಗಿದ ಮೇಲೆ ಹೋಗುತ್ತೆ. ಆದ್ರೂ ತುಂಬ ಜಾಸ್ತಿನೇ ಹಚ್ಕೋಬೇಡಿ, ಬಟ್ಟೆ ಅಂಟದೇ ಇರೋ ಥರನೂ ಮಾಡ್ಕೋಬೇಡಿ. ಈ ರೀತಿ ಸ್ವಲ್ಪ ಟೈಟಾಗೆ ಹಚ್ಕೊಂಡು ನೀವು ಬೇಕು ಅಂದರೆ ಆವಾಗ ಇಲ್ಲಿ ಒಂದು ಸ್ವಲ್ಪ ಗ್ಲೂ ಹಚ್ಕೊಂಡ್ಬಿಡಿ. ಈ ರೀತಿ ಅದು ಅಂಟ್ಕೊಂಡ್ಬಿಡುತ್ತೆ. ನೋಡಿ, ಇದು ಈ ರೀತಿ ಆಯಿತು. ಇದೆಲ್ಲ ಸೈಡಲ್ಲೆಲ್ಲ ಡ್ರೈ ಆದಮೇಲೆ ಇದು ಹೋಗಿಬಿಡುತ್ತೆ, ಇದೇನು ಕಾಣಿಸಂಗಿಲ್ಲ. ನೀವು ಈ ರೀತಿ ಹಚ್ಕೊಂಡು ಆದಮೇಲೆ ನೀವು
ಇದು ಕೆಳಗಡೆ ನಾವು ಬಟ್ಟೆ ಅಂಟಿಸ್ಕೊತೇವಲ್ಲ ಅದು ಉಚ್ಚಲ್ಲ, ಯಾಕಂದರೆ ನಾವು ಸ್ಲೀವ್ಸು ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೆ ಲೈನಿಂಗ್ ಒಂದು ಬರುತ್ತೆ. ಲೈನಿಂಗ್ ಬಂದಾಗ ಇದು ಯಾವುದು ಇದು ಬಟ್ಟೆ ಬಿಚ್ಕೊಳ್ಳಲ್ಲ. ಅದಕ್ಕೆ ಗ್ಲೂ ನೀವು ಸ್ಟಾರ್ಟಿಂಗಲ್ಲಿ ಗ್ಲೂ ಹಾಕೋಬೇಕಾದ್ರೇ ನೀಟಾಗಿ ಹಾಕ್ಕೊಳ್ಳಿ. ಈ ಕಟ್ ಮಾಡಿದ ಜಾಗಕ್ಕೆ ಗ್ಲೂ ಕಾಣದೇ ಇರೋ ರೀತಿ ನೀಟಾಗಿ ಸೈಡಲ್ಲೆಲ್ಲ ಎಜ್ಜಲ್ಲೆಲ್ಲ ಹಾಕ್ಕೊಂಡು ಇದನ್ನು ಅಂಟಿಸ್ಕೊಂಡ್ಬಿಟ್ರೆ ಅದು ಸರಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈ ರೀತಿ ಅಂಟಿಸ್ಕೊಂಡು ಸ್ವಲ್ಪ ಅದನ್ನು ಡ್ರೈ ಆಗಕ್ಕೆ ಬಿಟ್ಬಿಡಿ. ಡ್ರೈ ಆದಮೇಲೆ ನೀವು ಈ ಚೈನ್ ಹಾಕ್ಕೊಂಡಿದ್ದೀರಲ್ಲ ಇದ್ರ ಪಕ್ಕನೇ ನೀವು ಇನ್ನೊಂದು ಚೈನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಆವಾಗ ಬಟ್ಟೆ ಬಿಚ್ಕೊಳ್ಳೋ ಭಯ ಇರಲ್ಲ. ನೀವು ಬೇಕು ಅಂದರೆ ಸ್ಟಿಚ್ ಹಾಕ್ಕೊಳ್ಳಿ, ಬೇಡ ಅಂದರೆ ಇದೇ ರೀತಿ ಬಿಟ್ಬಿಡಿ. ನೀವು ಈ ರೀತಿ ಎಲ್ಲ ಹಚ್ಕೊಂಡಾದಮೇಲೆ ಇದನ್ನು ಜಾಸ್ತಿ ಹೊತ್ತು ಡ್ರೈ ಆಗಕ್ಕೆ ಬಿಡಲೇಬೇಕು. ಬಿಟ್ಟಾದಮೇಲೆ ಇದೆಲ್ಲ ನೀಟಾಗಿ ನಿಮಗೆ ಕಾಣಿಸುತ್ತೆ. ಜಸ್ಟ್ ಈ ರೀತಿ ಯಾವ ರೀತಿ ಪ್ಯಾಚ್ ಮಾಡ್ಕೋಬೋದು ಅಂತ ನಾನು ತೋರಿಸಿದ್ದೀನಿ. ಇನ್ನೊಂದು ಟೈಪ್ ಪ್ಯಾಚ್ ಬರುತ್ತೆ, ಅದನ್ನು ಅಂದರೆ ಗಟ್ಟಿ ಈ ಥರ ಗ್ಲೂ ಹಚ್ಚೋಕ್ಕಾಗಲ್ಲ, ಅದನ್ನು ಸ್ಟಿಚ್ ಮಾಡಿ ಪ್ಯಾಚ್ ವರ್ಕ್ ಮಾಡ್ಕೋಬೇಕು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತೆ. ಇದು ಡ್ರೈ ಆದಮೇಲೆ ಹೇಗಾಗುತ್ತೆ ಅಂತ ನಿಮಗೆ ಜೋಡಿ ಶೇರ್ ಮಾಡ್ಕೋತೀನಂತೆ. ಇದು ಡ್ರೈ ಆದಮೇಲೆ ಹೀಗೆ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಹಚ್ಚಿದ್ದಕ್ಕೆ ಈ ರೀತಿ ಆಗಿದೆ. ನೀವು ಜಾಸ್ತಿ ಹೊತ್ತು ಡ್ರೈ ಮಾಡೋಕ್ಕೆ ಬಿಟ್ಟರೆ ಅದೆಲ್ಲ ಹೋಗಿಬಿಡುತ್ತೆ. ನೋಡಿ ಸೈಡೆಲ್ಲ ಹೋಗಿದೆ, ಅದನ್ನು ಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಕಮೆಂಟ್ ಮಾಡಿ ತಿಳಿಸಿ ಇದು ನಿಮಗೆ ಹೇಗೆ ಅನ್ನಿಸ್ತು ಅಂತ. ಈ ರೀತಿ ನೀವು ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿಕೊಂಡು ಆಮೇಲೆ ನಿಮ್ಮ ಬ್ಲೌಸ್ ಮೇಲೆ ವರ್ಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.